ಫ್ರೆಂಡ್ಸ್, ನಾನು ನಿಮ್ಮೆಲ್ಲರ ಪ್ರೀತಿಯ ಶ್ರೇಯಸ್. ಇವತ್ತು ನಾವು ಎಲ್ಲರ ಅಚ್ಚುಮೆಚ್ಚಾದ ಗೋಬಿ ಮಂಚೂರಿ ಮಾಡೋಣ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ನಾವು ಗೋಬಿಯನ್ನ ಬಿಡಿಸಿಟ್ಕೊಂಡಿದೀವಿ, ಬಿಸಿನೀರು ಉಪ್ಪು ಹಾಕಿ ತೊಳೆದುಕೊಂಡು ಇಟ್ಕೊಂಡಿದೀವಿ. ಇದು ಮನೆಯಲ್ಲಿ ಮಾಡಿಕೊಂಡು ಇಟ್ಕೊಂಡಿರುವ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸಣ್ಣಗೆ ಹೆಚ್ಚಿಕೊಂಡಿರುವ ಕೊತ್ತಂಬರಿ ಸೊಪ್ಪು, ಆನಿಯನ್ ಮತ್ತೆ ಹಸಿಮೆಣಸಿನಕಾಯಿ ಹೆಚ್ಕೊಂಡಿದ್ದೀವಿ. ಇದು ಕಾರ್ನ್ ಫ್ಲವರ್ ಹಿಟ್ಟು, ಆಮೇಲೆ ಇದು ಮೈದಾ ಹಿಟ್ಟು, ಫುಡ್ ಕಲರ್, ಆಮೇಲೆ ಉಪ್ಪು, ಖಾರ. ಈಗ ನಾವು ಈಗ ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳೋಣ. ಗೋಬಿ ಕರಿಯೋಕ್ಕೆ. ಈಗ ನಾವು ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ. ಈಗ ಗೋಬಿ ಕರಿಯೋದಕ್ಕೆ ಹಿಟ್ಟು ಕಲಿಸ್ಕೊಳ್ಳೋಣ. ಕಾರ್ನ್ ಫ್ಲವರ್ ಹಿಟ್ಟು, ಮೈದಾ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಖಾರ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಎಲ್ಲರೂ ಮಸಾಲಕ್ಕೆ ಹಾಕಂತಾರೆ, ಆದರೆ ನಾವು ಇಲ್ಲಿ ಇದಕ್ಕೆ ಹಾಕಿದರೆ ಫ್ಲೇವರ್ ಬರುತ್ತೆ, ಅದಕ್ಕೆ ಇದಕ್ಕೂ ಕೂಡ ಹಾಕ್ತಿದ್ದೀವಿ. ಸ್ವಲ್ಪ ವಾಟರ್. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಫುಡ್ ಕಲರ್ ಒಂದು ಸ್ವಲ್ಪ ಹಾಕೊಂಡ್ಬಿಡೋಣ. ಈಗ ಕಲ್ಸ್ಕೊಂತ ಹಾಕೋಣ. ಮಿಕ್ಸ್ ಇಟ್ ವೆಲ್. ಫ್ರೆಂಡ್ಸ್, ಈಗ ನಾನು ಹಿಟ್ಟು ತಯಾರು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದು ಜಾಸ್ತಿ ಗಟ್ಟಿನೂ ಆಗಬಾರ್ದು, ಜಾಸ್ತಿ ತಿಳಿನೂ ಆಗಬಾರ್ದು ಫ್ರೆಂಡ್ಸ್. ಮೀಡಿಯಂ ಟೈಪಲ್ಲಿ ಇರಬೇಕು. ಈಗ ಎಣ್ಣೆನೂ ಕಾದಿದೆ. ಈಗ ಗೋಬಿ ಕರಿಯೋಂಥ ಸಮಯ. ಈಗ ಎಣ್ಣೆ ಕಾದಿದೆ. ಈಗ ಗೋಬಿನ ಕರ್ಕೊಳ್ಳೋಣ ಫ್ರೆಂಡ್ಸ್. ನೋಡ್ಬೋದು ನೀವು ಹೇಗೆ ಬಬಲ್ಸ್ ಬರ್ತಿದೆ. ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಕರಿತಿದ್ದೇವೆ ಫ್ರೆಂಡ್ಸ್. ನೋಡಿ, ಚೆನ್ನಾಗಿ ಫ್ರೈ ಆಗೋ ಮಟ್ಟ ಬೇಯಿಸ್ಕೊಳ್ಳೋಣ. ಎಷ್ಟು ಕಲರ್ ರಿಚ್ ಆಗಿ ಬರ್ತಿದೆ ನೋಡಿ ಫ್ರೆಂಡ್ಸ್. ಈಗ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಕರಿತಿದ್ದೇವೆ ಫ್ರೆಂಡ್ಸ್. ಈಗ ಒಂದ್ ಸೆಟ್ ಆಯ್ತು, ಇನ್ನೊಂದು ಸೆಟ್ ಹಾಕಿದ್ದೀನಿ. ನೋಡ್ಬೋದು ಅವು ಇನ್ನೂ ಬೇಯ್ತಿದ್ದೇವೆ. ಹಾಗೂ ಈಗ ಒಂದ್ ಸೆಟ್ ನೋಡಿಬೋದು ನೀವು ಎಷ್ಟು ಕಲರ್ಫುಲ್ ಆಗಿದೆ, ಕ್ರಿಸ್ಪಿ ಕೂಡ ಇದೆ. ನೋಡಿ, ಒಳಗಡೆ ಬೆಂದಿದೆ. ಈಗ ನಾವು ಕರೆದಿಟ್ಕೊಂಡಿರುವ ಗೋಬಿ ಇಟ್ಕೊಂಡಿದ್ದೇವೆ, ನೋಡ್ಬೋದು ನೀವು. ಈಗ ಮಸಾಲ ತಯಾರು ಮಾಡ್ಕೊಳ್ಳೋಣ. ಅದಕ್ಕೆ ಫಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಹೆಚ್ಚಿಕೊಂಡು ಇಟ್ಕೊಂಡಿರುವ ಹಸಿ ಮೆಣಸಿನಕಾಯಿ ಮತ್ತೆ ಆನಿಯನ್, ಇವು ಕೊತ್ತಂಬರಿ ಸೊಪ್ಪು ಮತ್ತೆ ಆನಿಯನ್ ಲಾಸ್ಟಿಗೆ ಮತ್ತೆ ಹಾಕೋಣ. ಈಗ ಒಂದು ಸ್ವಲ್ಪ ಮಿಕ್ಸ್ ಮಾಡೋಣ. ಈಗ ಮಾಡ್ಕೊಂಡ್ವಿ. ಈಗ ಸೋಯಾ ಸಾಸ್ ಹಾಕೋಣ. ಇದನ್ನ ಜಾಸ್ತಿನೂ ಹಾಕ್ಬಾರ್ದು, ಸ್ವಲ್ಪನೂ ಹಾಕ್ಬಾರ್ದು, ಮೀಡಿಯಂ ಅಲ್ಲಿ ಹಾಕ್ಬೇಕು. ಈಗ ಟೊಮೆಟೊ ಸಾಸ್, ಹೋಮ್ ಮೇಡ್ ಆಗಿರ್ಬೋದು, ಅಂಗಡಿಯಲ್ಲಿ ತಗೊಂಬರೋದು ಆಗ್ಬೋದು, ನಿಮ್ಮಲ್ಲಿ ಯಾವ ಸಿಗುತ್ತೆ ಅದು. ಮಿಕ್ಸಿಗೆ ವೆಲ್ ಮಾಡೋಣ ಸ್ವಲ್ಪ. ಇನ್ನೊಂದು ಸ್ವಲ್ಪ ಟೊಮೆಟೊ ಸಾಸ್ ಹಾಕೊಂಡಿದ್ವಿ ನಾವು. ಈಗ ನೋಡ್ಬೋದು ನಮ್ಮ ಮಸಾಲ ಹೇಗೆ ಕಾಣ್ತಿದೆ ಅಂತ. ಒಂದು ಸ್ವಲ್ಪ ನೀರು ಹಾಕೋಣ. ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಕರೆದುಕೊಂಡು ಇಟ್ಕೊಂಡಿರುವ ಗೋಬಿಯನ್ನು ಇದು ಹಾಕೋಣ.
ಹೈ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಮ್ಮ ಗೋಬಿ ರೆಡಿ ಆಗೈತೆ ಫ್ರೆಂಡ್ಸ್. ಈ ರೀತಿ ಸೌಂಡ್ ಬರುತ್ತಿದೆ, ಅದು ಮಿಕ್ಸ್ ಆಗುತ್ತಿದೆ ಅಂತ ಅರ್ಥ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಈಗ ಆಗಿದೆ. ಈಗ ಗ್ಯಾಸ್ ಆಫ್ ಮಾಡ್ಕೊಂಡು ಹೆಚ್ಕೊಂಡು ಇಟ್ಕೊಂಡಿರುವ ಕೊತ್ತಂಬರಿ ಮತ್ತೆ ಆನಿಯನ್ ಅನ್ನ ಹಾಕೋಣ. ಈಗ ಮತ್ತೆ ಮಿಕ್ಸ್ ಮಾಡೋಣ. ಈಗ ನಾ ಸರ್ವ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಈಗ ನಾನು ಗೋಬಿ ಸರ್ವ್ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ನಮ್ಮ ಮನೆಯಲ್ಲಿ ಮಾಡಿರುವ ಗೋಬಿ ಹೇಗೆ ಕಾಣ್ತಿದೆ ಅಂತ. ಇದನ್ನ ಟೇಸ್ಟ್ ಮಾಡೋಕೆ ನಮ್ಮ ತಮ್ಮನ್ನ ಕರೆಯೋಣ. ಸಮು, ನಮ್ಮ ತಮ್ಮ ಈಗ ಟೇಸ್ಟ್ ಮಾಡ್ತಾನೆ. ಹೇಗಿದೆ ಸಮು? ಸೂಪರ್ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.